ಅದರ ಪ್ರತಿಫಲ ಇವತ್ತು ರೇವಣ್ಣನ ಮೇಲೆ ರೇಪ್ ಕೇಸು, ಸೂರಜ್ ಮೇಲೆ ಕೇಸು, ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಿಮ್ಮ ತಮ್ಮನ ವಿರುದ್ಧವಾಗಿ ಹೋಗಿದ್ದಕ್ಕೆ ನನ್ನ ಮೇಲೂ ರೇಪ್ ಕೇಸು. ಮೊನ್ನೆ ನಿಮ್ಮ ತಮ್ಮ ಅವರು ಮಾತಾಡಿದ್ದಾರೆ, ರೇಪಿಸ್ಟ್ ಅಂತ. ಪಾಪ ಮುನಿರತ್ನ ರೇಪಿಸ್ಟ್ ಪಟ್ಟ ಕಟ್ಟಿದವ್ರು ಯಾರು? ಸುರೇಶ್ ಅವರು ದಯವಿಟ್ಟು, ನೀವು ದೈವ ಭಕ್ತರು, ನಿಮ್ಮ ಕುಟುಂಬ ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ದೀರಿ. ಮೊನ್ನೆ ಯಾವುದೋ ಒಂದು ದೇವಸ್ಥಾನ, ಪ್ರತ್ಯಾಂಗಿನಿ ದೇವಸ್ಥಾನಕ್ಕೆ ಕೊಟ್ಟು ಬಂದಿದ್ದೀವಿ, ಶತ್ರು ಸಂಹಾರ, ಅಲ್ಲಿಗೆ ನಾನು ಬರ್ತೀನಿ. ನೀವು ಬನ್ನಿರಿ, ನೀವಿಬ್ಬರು ಬನ್ನಿ ಸಾಕು. ನಾನು ಕುಟುಂಬಗಳ ಬಗ್ಗೆ ಮಾತಾಡಲ್ಲ, ನೀವಿಬ್ಬರು ದೇವ್ರ ಮುಂದೆ ಪ್ರಮಾಣ ಮಾಡಿರಿ. ನೀವು ಕಬ್ಬಾಳಮ್ಮನ ಮುಗಿತೀರಿ, ಅಲ್ಲಿಗೂ ಬರ್ತೀನಿ. ನಿಮ್ಮ ಅಜ್ಜಯ್ಯನವ್ರ ಹತ್ರಕ್ಕೂ ಬರ್ತೀನಿ. ನಾನು ಪ್ರಮಾಣ ಮಾಡ್ತೇನೆ, ಈ ಅತ್ಯಾಚಾರ ನಾನು ಮಾಡಿಲ್ಲ. ಆ ಹೆಣ್ಣು ಮಗಳನ್ನ ನೀವು ಸುಳ್ಳು ಕಂಪ್ಲೇಂಟ್ ಕೊಡಿಸಿದ್ದೀರಿ, ನೀವು ಮಾಡಿ ನೋಡೋಣ ಇಬ್ಬರೂ. ನೀವು ಹೇಳ್ಬಿಡಿ. ಸುರೇಶ್ ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ, ಯಾಕಂದರೆ ಅವ್ರ ಜೊತೆ 7 ವರ್ಷ ಕೆಲಸ ಮಾಡಿದ್ದೆ. ಭಾಳ ಹಗುರವಾಗಿ ಮಾತಾಡಿದ್ದಾರೆ, ಭಾಳ ಏಕವಚನದಲ್ಲಿ. ವಿಧಾನಸೌಧಕ್ಕೆ ಕಳಿಸ್ಬಾರ್ದು ಅಂತ ಹೇಳಿದ್ದಾರೆ. ನನ್ನನ್ನು ಕಳಿಸೋದಿರಲಿ, ಮೊದಲು ಪ್ರಮಾಣ ಮಾಡೋಣ. ನೀವು ನನ್ನ ಮುಂದೆ ಇಲ್ಲ, ಈ ರೇಪ್ ಕೇಸು ನಮಗೆ ಸಂಬಂಧ ಇಲ್ಲ, ಆ ಹೆಣ್ಣುಮಗಳು ನಮಗೆ ಗೊತ್ತಿಲ್ಲ, ನಮ್ಮ ಜೊತೆ ಮಾತಾಡಿಲ್ಲ, ಕುಸುಮ ಮತ್ತು ಅವರ ಅಪ್ಪ ಹನುಮಂತರಾಯ ಕರ್ಕೊಂಬಂದಿಲ್ಲ, 4 ಜನ ಸಭೆ ಮಾಡಿಲ್ಲ, ಇದು ಸತ್ಯ ಅಂತ ನೀವು ಪ್ರಮಾಣ ಮಾಡಿ. ಆಮೇಲೆ ನನಗೆ ರೇಪಿಸ್ಟ್ ಅಂತೇಳಿ ನಿಮ್ಮ ದ್ವೇಷಕ್ಕೆ ನನ್ನನ್ನು ಬಲಿ ತಗೊಂಡಿದ್ದೀರಿ. ಸುರೇಶ್ ಅವರೇ, ತಮಗೆ ಗೊತ್ತಿರಲಿ, ನಾನು ಮದುವೆ ಆಗಿ ಹೆಚ್ಚು ಕಮ್ಮಿ 39 ವರ್ಷ ಆಗಿದೆ. ನನ್ನ ಹೆಂಡತಿ ಮೊನ್ನೆ ಒಂದು ಮಾತು ಕೇಳೋದು, ಏನಿದೆಲ್ಲ ಅಂತ. ಅವಳು ಒಂದೇ ಮಾತು ಹೇಳೋದು, ಎಷ್ಟು ಕೇಸ್ ಹಾಕಿದ್ರು ನಾನು ನೀನನ್ನು ಬಿಟ್ಟೋಗಲ್ಲ, ಹೆದರ್ಕೋಬೇಡ ಅಂತ ಹೇಳೋದು. 39 ವರ್ಷ ಆಗಿದೆ. ಬಿಟ್ಟೋಗ್ಬಿಡ್ತೀಯಾ ಈ ಥರ ನನ್ನ ಮೇಲೆ ರೇಪ್ ಕೇಸ್ ಹಾಕಿದ್ಯಾ ಅಂತ ಕೇಳಿದ್ರೆ, ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಟೋಗಲ್ಲ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ಈ ಥರ ಸುಳ್ಳು ರೇಪ್ ಕೇಸ್ ಹಾಕಿದ ತಕ್ಷಣ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರೋವಂಥವಳು ನಾನು, ನೀನು ನನ್ನನ್ನು ಬಿಡೋದಾಗಲಿ ನಾನು ನಿನ್ನನ್ನು ಬಿಡೋದಾಗಲಿ ಇರೋದಿಲ್ಲ ಅಂತ ಹೇಳಿದ್ಲು. ಆವಾಗ ನಾನು ಅಂದ್ಕೊಂಡೆ, ದೇವರು ಯಾತಕ್ಕೆ ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡಿದ್ರು ಅಂತಂದರೆ ಇದಕ್ಕೋಸ್ಕರನೇ ಇರಬೇಕು ಅಂತ. ಒಂದು ವೇಳೆ ನನ್ನ ಹೆಂಡತಿ ನಂಬಲಿಲ್ಲ ಅಂದಿದ್ರೆ, ನನ್ನ ಗಂಡ ಇಂಥವನು ಅಂತ ಅನ್ನಿಸಿದ್ರೆ ಏನಾಗಿರಬೇಕು, ಏನಾಗ್ತಾ ಇತ್ತು? ನಿಮ್ಮ ದ್ವೇಷ ನನ್ನ ಮೇಲಿರಲಿ. ಇವತ್ತು ನನಗೆ ನೀವು ಮೋಸ ಮಾಡಿ ಸುಳ್ಳು ಕೇಸ್ ಹಾಕ್ಸಿದ್ದೀರಿ. ಬನ್ನಿ ನಿಮ್ಮ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ, ಎಲ್ಲಿ ಕರೆದ್ರೂ ಬರ್ತೀನಿ. ಭೂಮಂಡಲದಲ್ಲಿ ನೀವು ಯಾವ ದೇವ್ರನ್ನ ನೀವು ನಂಬ್ತೀರೋ ಅಲ್ಲಿ ಬಂದು ನಾನು ಪ್ರಮಾಣ ಮಾಡ್ತೀನಿ, ನಾನು ಅತ್ಯಾಚಾರ ಮಾಡಿಲ್ಲ. ಸುಳ್ಳು ಪ್ರಕರಣ. ದಯವಿಟ್ಟು ಇನ್ನು ಮುಂದಕ್ಕೆ ಪದ ಬಳಕೆ ಸರಿಯಾಗಿರಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.